ಇಟ್ಸ್ ಸಂಡೇ ನೈಟ್. ಇನ್ನ ಇದು ಯುಗಾದಿ ಹಬ್ಬದ ಹೊರಸ್ತಡಿಕೆ ದಿನದ ಮಿನಿ ವ್ಲಾಗ್ ಆಗಿರುತ್ತೆ. ಏನಪ್ಪ ಯುಗಾದಿ ಹಬ್ಬದ ಮಿನಿ ವ್ಲಾಗ್ ಹಾಕಿಲ್ಲ ಅನ್ಕೊಂತಾ ಇದೀರಾ? ಹೌದು ಫ್ರೆಂಡ್ಸ್, ಯುಗಾದಿ ಹಬ್ಬ ತುಂಬಾ ಜೋರಾಗಿ ಮಾಡಿ ಮಿನಿ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಏನಾಯ್ತು ಅಂತ ಅವತ್ತೇ ನಂಗೆ ಪೀರಿಯಡ್ಸ್ ಆಯ್ತು. ಸೊ ಹಂಗಾಗಿ ತುಂಬಾ ಬೇಜಾರಾಯ್ತು. ಸೊ ಹಂಗಾಗಿ ಯಾವುದೇ ಮಿನಿ ವ್ಲಾಗ್ಸ್ ನ ಅಪ್ಲೋಡ್ ಮಾಡೋದಕ್ಕಾಗ್ಲಿಲ್ಲ ಅಂಡ್ ಶೂಟ್ ಮಾಡೋದಕ್ಕೂ ಕೂಡ ಆಗ್ಲಿಲ್ಲ. ಇನ್ನ ಇವತ್ತು ಯುಗಾದಿ ಹಬ್ಬದ ಹೊರಸ್ತಡಿಕೆಗೆ ನಾನು ಏನೆಲ್ಲ ಅಡ್ಗೆ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಈ ಮಿನಿ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದೀನಿ. ಇನ್ನ ಇವತ್ತು ಅಮ್ಮ ಅಪ್ಪ ಕೂಡ ಬಂದಿದ್ರು. ಇನ್ನ ಅಮ್ಮನೇ ಮುದ್ದೆ ಮತ್ತೆ ಮಟನ್ ಸಾಂಬಾರ್ ಮಾಡಿದ್ರು. ಇನ್ನ ನಾನಿನ್ನ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಫ್ರೈಗೆ ಕಾಂಬಿನೇಷನ್ ಆಗಿ ನೀರ್ ದೋಸೆನ ಮಾಡ್ಕೊಂತಾ ಇದೀನಿ. ಇನ್ನ ಇಲ್ಲಿ ಚಿಕನ್ ಫ್ರೈ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಚಿಕನ್ ಫ್ರೈನ ಕೂಡ ಮಾಡ್ಕೊಂಡು ನೀರ್ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಒಂದ್ ಕಪ್ ಆಗೋಷ್ಟು ಅಕ್ಕಿನ ಕೂಡ ನೆನ್ಸಿಟ್ಟಿದ್ದೆ. ನೀರ್ ದೋಸೆ ಮತ್ತೆ ಚಿಕನ್ ಫ್ರೈಗೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀರ್ ದೋಸೆನ ಈ ತರ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಈ ಕಡೆ ಕಾಯಿ ಹಾಲ್ನ ತಗೊಂಬೇಡ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ಕೊಕೊನಟ್ ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಕಾಯಿ ಹಾಲ್ನ ತಗೊಂತಾ ಇದೀನಿ. ನೀರ್ ದೋಸೆಗೆ ಈ ತರ ಕಾಯಿ ಹಾಲು ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಬರುತ್ತೆ. ಇದಕ್ಕೇನ್ ಕಾಯಿ ಹಾಲೇನ್ ಜಾಸ್ತಿ ಹಾಕೋಷ್ಟಿರಲ್ಲ, ಒಂದ್ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಇನ್ನ ಕಾಯಿನ ತಗೊಂಡು ಕಾಯಿನ ಕೂಡ ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಕೊಂತಾ ಇದೀನಿ. ಹಾಲ್ ತೆಗೆದಿಟ್ಕೊಂಡಿರುವಂತ ಕಾಯಿನ ಕೂಡ ಬಿಸಾಕಲ್ಲ, ಈ ತರ ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಕೊಂತೀನಿ. ಯಾವ್ದಾದ್ರು ಪಲ್ಯ ಮಾಡಿದಾಗ ಅದಕ್ಕೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ಈ ತರ ಕಾಯಿನ ಎತ್ತಿಟ್ಕೊಂತೀನಿ. ಇನ್ನ ಈ ಕಡೆ ನೆನ್ಸಿಟ್ಕೊಂಡಿರುವಂತ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಅದನ್ನ ತುಂಬಾ ಸಾಫ್ಟ್ ಆಗಿ ರುಬ್ಕೊಂಡ್ ಬರ್ಬೇಕಾಗುತ್ತೆ. ತೆಗೆದಿಟ್ಕೊಂಡಿರುವಂತ ಕಾಯಿ ಹಾಲ್ನ ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಒಂದ್ ಸ್ವಲ್ಪ ನೀರ್ನ ಕೂಡ ಸೇರಿಸ್ಬಿಟ್ಟು ರುಚಿಗೆ ತಕ್ಕಂತ ಉಪ್ಪನ್ನ ಕೂಡ ಸೇರಿಸಿ ತುಂಬಾ ತೆಳ್ಳಗೆ ಹಿಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇನ್ನ ಅಷ್ಟರಲ್ಲಿ ಚಿಕನ್ ಕೂಡ ಚೆನ್ನಾಗಿ ಬೆಂದು ಚಿಕನ್ ಫ್ರೈ ಕೂಡ ರೆಡಿ ಆಗಿತ್ತು. ಇನ್ನ ಚಾರ್ವಿಕ್ಗೆ ಟ್ಯೂಷನ್ ಬಿಡೋ ಟೈಮ್ ಕೂಡ ಆಗಿತ್ತು. ಸರಿ ನಾನು ಅಮ್ಮ ಹೋಗಿ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅವನ್ನ ಕೂಡ ಕರ್ಕೊಂಡ್ ಬಂದ್ವಿ. ಇನ್ನ ನೀರ್ ದೋಸೆ ಹಾಕೊಳ್ಳೋಕೆ ಸ್ಟವ್ನ ಆನ್ ಮಾಡ್ಕೊಂಡು ಒಂದು ತವಾನ ಇಟ್ಕೊಂಡಿದ್ವಿ. ತವ ಒಂದ್ ಸ್ವಲ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ನೀರು ಚಿಮುಕಿಸ್ಬಿಟ್ಟು ನಾವು ಮಾಡಿರುವಂಥ ಬ್ಯಾಟರ್ನ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ನೀರು ದೋಸೆ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಈ ನೀರು ದೋಸೆ. ಇನ್ನು ನಮ್ಮನೇಲಿ ಹೊರಸ್ತಟಿಗೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಚಿಕನ್ ಫ್ರೈ, ಮಟನ್ ಸಾಂಬಾರು ಮತ್ತು ಒಂದು ಸ್ವಲ್ಪ ದೊಣ್ಣೆ ಬಿರಿಯಾನಿ ಈ ಥರದ್ದೆಲ್ಲ ಮಾಡ್ಕೊಂಡಿದ್ವಿ. ಆ್ಯಂಡ್ ನಿಮ್ಮನೇಲಿ ಏನು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.